ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಮೋಖಾ ಗ್ರಾಮದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಕೈಮಗ್ಗ ತರಬೇತಿ ಪಡೆದ ಮಹಿಳೆಯರಿಗೆ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಇದೇ ಮಾರ್ಚ್ 31ರಂದು ಭರ್ಜರಿಯಾಗಿ ನಡೆಸಲಾಗಿದೆ. ಗ್ರಾಮದ ಶ್ರೀ ಪಾಂಡುರಂಗ ದೇವಸ್ಥಾನದ ಭವನದಲ್ಲಿ ಶ್ರೀ ಮಾತೃ ಮಹಿಳಾ ಮಂಡಳಿ ಹಾಗೂ ಮಹರ್ಷಿ ರೂರಲ್ ಎಜುಕೇಷನಲ್ ಡೆವಲಪ್ಮೆಂಟ್ ಸೊಸೈಟಿ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಯಿತು. ಸಂಘದ ಅಧ್ಯಕ್ಷರಾದ ಪುಷ್ಪಲತಾ ಚಂದ್ರಶೇಖರ್ ಹಾಗೂ ಕೊಳ್ಳಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಟೆಕ್ಸ್ಟೈಲ್ ಇಲಾಖೆಯ ಉಪ ನಿರ್ದೇಶಕರಾದ ಮಹಾಂತೇಶ್ ಕಂತಿಮಠ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬನ, ಬಳ್ಳಾರಿ ವಿಜಯನಗರ ಜಿಲ್ಲಾಧ್ಯಕ್ಷ ಕೆ ರಾಜಣ್ಣ ಉದ್ಘಾಟಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಬೇಕು ಎಂದು ಕರೆಯನ್ನು ನೀಡಿದ್ದಾರೆ. ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಕೈಮಗ್ಗ, ಟೈಲರಿಂಗ್, ಬ್ಯೂಟಿ ಪಾರ್ಲರ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತರಬೇತಿಯನ್ನು ಪಡೆದು ತಮ್ಮ ಸ್ವಂತ ಉದ್ಯಮವನ್ನು ಆರಂಭಿಸಬಹುದು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ಮಹಿಳೆಯರಿಗೆ ಕೈಮಗ್ಗ ತರಬೇತಿ ನೀಡಿದಂತಹ ಶಿಕ್ಷಕರಾದ ಭಾಗ್ಯಲಕ್ಷ್ಮಿ, ಪೂಜಾ ಮತ್ತು ಮುಮ್ತಾಜ್ ಅವರಿಗೆ, ಕಾರ್ಯಕ್ರಮದಲ್ಲಿ ನೃತ್ಯ ಪ್ರದರ್ಶನ ಮಾಡಿದ ಮಗು ತನುಶ್ರೀ ಪಾಟೀಲ್ ಹಾಗೂ ಶ್ರೇಯಾ ಪಾಟೀಲ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇದೇ ವೇಳೆ ಹಮ್ಮಿಕೊಳ್ಳಲಾಯಿತು. ಒಂದು ಕಾರ್ಯಕ್ರಮದ ಮುಖಾಂತರ ನೀವು ದೊಡ್ಡ ಮಟ್ಟದಲ್ಲಿ ನೀವು ಮಾಡಿದ್ದಾರೆ, ಮುಂದೆ ನೀವೇ 10 ಜನಕ್ಕೆ ಕೆಲಸ ಕೊಡುವಂಥ ಅವಕಾಶ ನೀವು ಬೆಳಿತೀರಿ. ಸ್ಟಾರ್ಟಿಂಗ್ನಲ್ಲೇ ದೊಡ್ಡ ಮಟ್ಟದಲ್ಲಿ ಮಾಡಿರಲ್ಲ, 1 ಮಿಷಿನು 2 ಮಿಷಿನು ಇಲ್ಲ ಒಂದು ಮಗ್ಗನೋ ಇಲ್ಲ ಒಬ್ಬರನ್ನ ಕೆಲಸಕ್ಕೆ ಇಟ್ಕೊಂಡು ಮಾಡಿರ್ತಾರೆ, ಇಲ್ಲ ತಾವೇ ಕೆಲಸವಾಗಿ ಮಾಡಿರ್ತಾರೆ ಕೆಲಸಗಾರರಾಗಿ. ಹಾಗೆ ಬರ್ತಾ ಬರ್ತಾ ಇವತ್ತು 50 ಮಿಷಿನು, 100 ಮಿಷಿನು, 200 ಜನ, 300 ಜನಕ್ಕೆಲ್ಲ ಕೆಲಸ ಕೊಟ್ಟಿದ್ದಾರೆ ಬಳ್ಳಾರಿನಲ್ಲಿ ಜೀನ್ಸ್ ಗಾರ್ಮೆಂಟ್ಸಲ್ಲಿ. ನಿಮಗೆ ಗಾರ್ಮೆಂಟ್ಸ್ ಬಗ್ಗೆ ನೀವೇನಾರ ಇಂಡಸ್ಟ್ರಿ ಆಗ್ತೀರ ಅಂದರೆ ನಿಮ್ಮ ಭಾಗದಲ್ಲಿ ನಾನು ಹೇಳ್ತೀನಲ್ಲ, ನಮ್ಮ ಇಲಾಖೆ ಬನ್ನಿ, ನಾನು ಅದ್ರ ಬಗ್ಗೆ ತಮಗೆಲ್ಲ ಮಾಹಿತಿ ಕೊಡ್ತೀನಿ. ನಮ್ಮ ಇಲಾಖೆ ಬಂದು ಹೊಸ DCFCL ಇದೆ. ನಾನು ಯಾಕೆ PMEGP ಕಾರ್ಯಕ್ರಮ ಯಾಕೆ ಹೇಳಿದೆ ಅಂದರೆ, PMEGPಲಿ ಸುಮಾರು ಒಂದು 100 ಬಗೆ ಕಾರ್ಯಕ್ರಮಗಳಿದೆ. ಒಂದು ಬೊಕ್ಕೆ ಮಾಡೋದಿರ್ಬೋದು, ಒಂದು ಹಪ್ಪಳ ಮಾಡೋದಿರ್ಬೋದು, ಇಲ್ಲ ಮೇಡಮ್ ಅವರು ಈಗೇನು ನಿಮಗೆ ಬೋಟಿಗೆ ಕೇಳ್ಕೊಟ್ಟಿದ್ದಾರೆ, ಮಗ್ಗಮ್ ವರ್ಕು, ಕೈಮಗ್ಗದ್ದಾಗಲಿ, ಅವಕ್ಕೆಲ್ಲ ಆ ಕಾರ್ಯಕ್ರಮದಲ್ಲಿ ನಿಮಗೆ ಲೋನಿಗೆ ಅವರು ರೆಕಮೆಂಡ್ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ನನ್ನ ಒಂದು ಕಾಳಜಿಯಿಂದ ಹೇಳ್ತಾ ಇದ್ದೀನಿ. 1911 ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ದಿನಾಚರಣೆ ಅಂತಕ್ಕಂಥ ಜಾರಿಗೆ ಬಂತು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಏನಂತಂದರೆ ಅತ್ಯಂತ ಒಂದು ಪ್ರತಿಯೊಬ್ಬ ಮಹಿಳೆಯೂ ಕೂಡ ಕೇವಲ ಮನೆಗೆ ಅಷ್ಟೇ ಕೆಲಸ ಮಾಡೋದಷ್ಟೇ ಅಲ್ಲ, ತಾನು ಸ್ವಾವಲಂಬಿ ಜೀವನವನ್ನು ಮಾಡಬೇಕು. ಅದರ ಜೊತೆಗೆ ಇವತ್ತಿನ ದಿವಸ ನಾನು ಬಹಳಷ್ಟು ಖುಷಿ ಆಗ್ತಕ್ಕಂಥದ್ದು ಏನಂತಂದರೆ, ನನ್ನ ಆತ್ಮೀಯ ಸ್ನೇಹಿತೆ ಆಗಿರ್ತಕ್ಕಂಥ ಪುಷ್ಪಲತಾ ಮೇಡಮ್ ಅವರು ಇವತ್ತಿನ ದಿವಸ ಈ ಒಂದು ಮೋಖಾ ಭಾಗದಲ್ಲಿರ್ತಕ್ಕಂಥ ಅನೇಕ ಜನ ಹೆಣ್ಣು ಮಕ್ಕಳಿಗೆ, ಅದರ ಜೊತೆಗೆ ನಮ್ಮ ಮಹರ್ಷಿ ಡೆವಲಪ್ಮೆಂಟ್ ಅವರು ಏನಿದ್ದಾರಲ್ಲ, ಇಬ್ಬರೂ ಸೇರಿಕೊಂಡು ಒಳ್ಳೆಯ ರೀತಿಯಿಂದ ಮನೆಯಲ್ಲಿ ಕೂತಿರ್ತಕ್ಕಂಥ ಗೃಹಿಣಿಯರಿಗೆ ಬರೀ ಖಾಲಿ ಕೂತ್ಕೊಳ್ಳೋದ್ರಿಂದ ಅರ್ಥ ಇಲ್ಲ, ಅದಕ್ಕೆ ಅವರಿಗೆ ಉಪಯೋಗ ಆಗ್ತಕ್ಕಂತಹ ಎಷ್ಟೋ ಏನಂದ್ರೆ ಒಂದೊಂದು ಬ್ಲೌಸಿಗೆ ಎಷ್ಟೆಷ್ಟೋ ದುಡ್ಡನ್ನು ತೆಗೆದುಕೊಳ್ತಕ್ಕಂಥದ್ದನ್ನು ಅವ್ರು ವರ್ಕ್ ಹಾಕ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಯಾಕೆ ನಮ್ಮಲ್ಲಿ ನಾವು ಆ ಥರ ಹಾಕೋಕ್ಕೆ ನಾವು ಕೆಪೇಬಲ್ ಇಲ್ವಾ? ನಮ್ಮಲ್ಲಿ ಆ ರೀತಿ ಮಾಡಲಿಕ್ಕೆ ನಮ್ಮಲ್ಲಿ ಅನೇಕ ಶಕ್ತಿ ಸಂಪನ್ಮೂಲಗಳಿದ್ದಾವೆ, ಅನೇಕ ರೀತಿ ಇರ್ತಕ್ಕಂತಹ ನೀವೆಲ್ಲರೂ ತಾಯಂದಿರಿದ್ದೀರಿ. ಅದರ ಸದುಪಯೋಗವನ್ನು ಪಡ್ಕೊಂಡು ಮುಂದೆ ನಿಮ್ಮದೇ ಆಗಿರ್ತಕ್ಕಂತಹ ಓನ್ ಆಗಿರ್ತಕ್ಕಂತಹ ಒಂದು ಏನಪ್ಪ ಅಂತಂದರೆ ಈ ಒಂದು ಶಾಪನ್ನಾಗಿರ್ಬೋದು, ಅಥವಾ ನೀವು ಕೂಡ ಇನ್ನೊಬ್ಬರಿಗೆ ತರಬೇತಿ ಕೊಡ್ತಕ್ಕಂಥ ಒಂದು ಅವಕಾಶವನ್ನು ಗಿಟ್ಟಿಸ್ಕೊಳ್ಬೇಕಂತ ಹೇಳ್ತಾ, ಗವರ್ಮೆಂಟ್ ಎಷ್ಟೊಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ, ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಅದಕ್ಕಾಗಿ ಎಲ್ಲರೂ ಇದರ ಒಂದು ಸದುಪಯೋಗ ಪಡ್ಕೊಂಡು ಸಬಲರಾಗಬೇಕು. ಮಹಿಳೆಯರು ಸಬಲ. ಈ ಕಾಲದಲ್ಲಿ ಮಹಿಳೆಯರಿಗೆ ಮೊದಲ ಕಾಲದ ಥರ ಯಾವುದೇ ಥರದ ಟಾರ್ಚರ್ ಇಲ್ಲ. ಓನ್ಲಿ ಥಿಂಗ್ ಪ್ರಕೃತಿ ಸಹಜವಾದದ್ದನ್ನು ಮಹಿಳೆಯರು ಪಡ್ಕೊಳ್ಳಬೇಕು. ಜೊತೆಗೆ ಈ ಥರ ಕೆಲಸದಲ್ಲಿ ಅಭಿವೃದ್ಧಿ ಪಡಿಬೇಕು. ಸೊ ಅದ್ರ ಜೊತೆಗೆ ಮೇನ್ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಹೆಣ್ಮಕ್ಕಳ ಒಂದು ಸ್ವಾವಲಂಬಿ, ಒಂದು ಸ್ವಂತ ಒಂದು ಕಾಲ ಮೇಲೆ ನಿಂತಿರೋಂಥ ಶಕ್ತಿ ಈ ಮಹಿಳಾ ಮಂಡಳಿ ಮತ್ತು ನಮ್ಮ ವಿಜಯಕುಮಾರ್ ನಿಮಗೆ ನೀಡ್ತಿದ್ದಾರೆ. ಇದಕ್ಕೆ ತುಂಬ ಇಬ್ಬರಿಗೆ ಭಾಳ ಧನ್ಯವಾದಗಳು. ಹಾಗೆ ಇಲ್ಲಿ ಬಂದಂಥ ಅಧಿಕಾರಿಗಳನ್ನ ನಿಮ್ಮಲ್ಲಿ ಒಂದು ಕಳಕಳಿಗೆ ಮನವಿ, ಈ ಮಹಾಮಂಡಳಿ ಹೆಣ್ಮಕ್ಳಿಗೆ ಮತ್ತು ಆಮೇಲೆ ನಮ್ಮ ಮಹರ್ಷಿ ರೂರಲ್ ಡೆವಲಪ್ಮೆಂಟ್ ಅವರಿಗೆ ನಿಮ್ಮ ಸಹಕಾರ ಯಾವಾಗ ಇರಲಿ. ನೀವು ಸಹಕಾರ ಮಾಡಿದ್ರೇ ಹೆಣ್ಮಕ್ಳನ್ನ ಗ್ರಾಮಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳೆದುತ್ತೆ. ಇವತ್ತು ನೋಡಿದ್ರೆ ಇವ್ರು ಹಾಕಿರೋದು ನೋಡಿದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ಇದೆಲ್ಲಿ ದೊಡ್ಡ ಶೋರೂಮ್ಗಳು ನೋಡ್ತಿದ್ದೀವಿ ಇಂಥವನ್ನ. ಇವತ್ತು ಸಾಮಾನ್ಯ ಗ್ರಾಮದಾಗ ಮಹಿಳೆಗಳು ಆಗ್ತದಂದ್ರೆ ನಿಮ್ಮ ಯಶಸ್ಸು ನೀವು ನಿಮ್ಮ ಮಹಿಳಾ ಮಂಡಳಿ ಮತ್ತು ನಮ್ಮ ವಿಜಯ ಅವರಿಗೆ ಸಿಗಬೇಕು. 1027 ಕ್ರಿಸ್ತಪೂರ್ವ ಆ ಇಸ್ವಿಯಲ್ಲಿ
ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಸಭಾ ಮತ್ತು ಸಮಿತಿಗಳಲ್ಲಿ ಒಂದು ವಿಶೇಷ ಸ್ಥಾನಮಾನಗಳನ್ನು ಕೊಟ್ಟು ಅವರಿಗೆ ಸಲಹೆ ಮತ್ತು ಸೂಚನೆಗಳನ್ನು ನಮ್ಮ ಸಭಾ ಮತ್ತು ಸಮಿತಿಗಳು ಪಡೆದುಕೊಳ್ಳುತ್ತಿದ್ದರು. ಮಹಿಳೆಯರ ಏನು ಸಮಸ್ಯೆಗಳಿದ್ದಾವೆ, ಮಹಿಳೆಯರ ಏನು ಬೇಕು ಬೇಡಗಳಿದ್ದಾವೆ, ಮಹಿಳೆಯರ ಏನು ಕುಂದುಕೊರತೆಗಳಿದ್ದಾವೆ, ಇವೆಲ್ಲವನ್ನು ಸಮೇತ ಆ ಒಂದು ಸಭಾ ಸಮಿತಿಗಳಲ್ಲಿ ಪಡೆದುಕೊಳ್ಳುತ್ತಿದ್ದರು. ಸತತವಾಗಿ 10 ವರ್ಷ ಆಯಿತು ನಾವು ಈ ಸಂಸ್ಥೆ ಓಪನ್ ಮಾಡಿ. ಇದರಿಂದ ನಮಗೆ ಏನು ಲಾಭ, ಹೆಸರು ಬರ್ಬೋದು, ಆದರೆ ದುಡ್ಡೇನು ಬರಲ್ಲ. ಇವಾಗ ಪಾಪ ನಮ್ಮ ತಮ್ಮದಂಥ ವಿಜಯ್ ಕುಮಾರ್ ಅವರು ಇಲ್ಲಿ ಅವರು ಇನ್ಸ್ಟಿಟ್ಯೂಟಲ್ಲಿ ಕ್ಲಾಸ್ ಇಷ್ಟು ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೌದಾ? ಇವಾಗ ನೀವು ಕಲ್ತಿದ್ದೀರಿ. ಹೊರಗಡೆ ಒಂದು ಬ್ಲೌಸ್ ಅದು ಎಷ್ಟು ತಗೊತಾರೆ ಹೇಳ್ರಿ, ನಿಮ್ಗೆ ಎಲ್ಲರೂ ಗೊತ್ತು. ಯಾಕಂದರೆ ಎಲ್ಲರೂ ಮಾಮೂಲಾಗಿ ಹಾಕ್ಕೊಂಡಿಲ್ಲ ಅಂದ್ರೂ ಮದುವೆ ಟೈಮಲ್ಲಿ ವರ್ಕ್ ಬ್ಲೌಸ್ ಅಂತ ಕಂಪಲ್ಸರಿ ಹಾಕ್ಕೊಂತೀವಿ ನಾವೆಲ್ಲರೂ. ಹೌದಾ ಅಲ್ವಾ? ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಹಲವಾರು ಕಾರ್ಯಕ್ರಮಗಳು ಮಾಡಲಿಕ್ಕೆ ನಮಗೊಂದು ಆಸ್ಪರ್ಧೆ ಇರುತ್ತೆ, ಇಷ್ಟನೂ ಬರುತ್ತೆ. ಹೌದಾ? ಉತ್ಸಾಹದಿಂದ ನಾವು ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ಆಲೋಚನೆ ಬರುತ್ತೆ. ಯಾಕೆ ನಾವು ಹೆಣ್ಮಕ್ಳಿಗೆ ಇವಾಗ ಗೌರ್ಮೆಂಟಿಂದ ಸಾಕಷ್ಟು ಸ್ಕೀಮ್ಗಳಿದ್ದಾವೆ, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದ್ದಾವೆ, ಎಲ್ಲ ಇದ್ದಾವೆ. ಏನು ಹೇಳಿದ್ರಿ ಹೇಳ್ರಿ? PMEGP ಅಂತ ಹೇಳಿ ಒಂದು ಸರ್ಕಾರದ ಸೌಲಭ್ಯ ಇದೆ. ಅದರಲ್ಲಿ ನಿಮಗೆ ಸಬ್ಸಿಡಿ ಸಿಗುತ್ತೆ. ಆದರೂ ಇಂಥ ಕಾರ್ಯಕ್ರಮಗಳು ಮಹಿಳಾ ಮಂಡಳಿ ವತಿಯಿಂದ ಆಗಿರ್ಬೋದು ಮತ್ತು ಮಹರ್ಷಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಿಂದ ಆಗಿರ್ಬೋದು, ಇನ್ನೂ ಅನೇಕ ಮಹಿಳೆಯರು ಮನೆಯಿಂದ ಅವರು ಧೈರ್ಯವಾಗಿ ಇನ್ನೂ ಬರ್ತಾನೆ ಇಲ್ಲ. ಕೆಲವರೆಲ್ಲ ಸಂಕೋಚ ಪಡ್ತಾ ಇದ್ದಾರೆ, ಕೆಲವರು ಶಿಕ್ಷಣ ಜ್ಞಾನ ಕೊರತೆಯಿಂದ ಇನ್ನೂ ಮನೆಯಲ್ಲೇ ಮೂಲಕಂಪು ಆಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಯಾಕೆ ಇಷ್ಟು ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ ಅಂದರೆ, ಒಂದು ಮನೆಯಲ್ಲಿ ಒಂದು ಮಹಿಳೆ ಶಿಕ್ಷಣವಾಗಿ ಆರ್ಥಿಕವಾಗಿ ಅವಲಂಬಿತಕ್ಕಾಗಿರ್ತಕ್ಕಂಥ ಕುಟುಂಬಗಳೇ ಜಾಸ್ತಿ ಇದ್ದಾವೆ. ಇಂತಹ ಜವಾಬ್ದಾರಿತವಾಗಿರ್ತಕ್ಕಂಥ ಮಹಿಳೆಯರು ಇನ್ನೂ ಬರ್ತಾನೆ ಇಲ್ಲ. ತರಬೇತಿ ಕಾರ್ಯಕ್ರಮ ಮಹಿಳೆಯರಿಗೋಸ್ಕರ ಕಾರ್ಯಕ್ರಮ ಮಾಡಬೇಕಂತ ಅಂದುಕೊಂಡಿದ್ದಾಗ ನಮ್ಮ ಶ್ರೀ ಮಾತೃಮೇಳ ಮಂಡಳಿ ಪುಷ್ಪಲತಾ ಚಂದ್ರಶೇಖರ್ ಅವರ ಸಹಕಾರದೊಂದಿಗೆ, ಯಾಕಂದ್ರೆ ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಅಷ್ಟು ಸುಲಭ ಆಗಿರಲ್ಲ. ಈ ಕಾರ್ಯಕ್ರಮ ಎಷ್ಟೋ ದಿನಗಳಿಂದ ಈ ಕಾರ್ಯಕ್ರಮ ಮಾಡಬೇಕಂತ ನಾವು ಅಷ್ಟೋ ಸರಿ ಅಂದ್ಕೊಂಡಿದ್ದೇವೆ. ನಮ್ಮ ಮೋಕ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸಬೇಕಂತ ನಾನು ಈ ಕಾರ್ಯಕ್ರಮವನ್ನು ಪಡತೊಟ್ಟಿ ಕಾರ್ಯಕ್ರಮ ಮಾಡಿದ್ದೇನೆ. ಅದಕ್ಕೆ ಈ ಕಾರ್ಯಕ್ರಮವು ಎಲ್ಲ ಸಹಕಾರ ಮಾಡಿದಂಥ ನಮ್ಮ ಶ್ರೀಶೈಲ್ ಮಾಮಗಿಯವರಿಗೆ ಅವರಿಗೆ ಬಹಳ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸುತ್ತೇನೆ. ಯಾಕಂದ್ರೆ ಈ ಕಾರ್ಯಕ್ರಮಗಳಿಗೆ ಎಷ್ಟೋ ಸರಿ ನಾನು ಮಾಡಿದ್ದೆ, ನಾನು ಐದಿನಿ ಎಲ್ಲ ರೀತಿಯ ಸಹಕಾರ ಮಾಡಿದೆ. ನಿಜವಾಗ್ಲೂ ಗ್ರೇಟ್. ಇದು ಸೂರ್ಯ ನ್ಯೂಸ್ ಕನ್ನಡ.